ನಾಯಿ ಕೊಡೆಗಳಂತೆ ತಲೆ ಎತ್ತಿವೆ ಅಕ್ರಮ ಶುಂಠಿ ಘಟಕಗಳು. ಇದ್ರ ಬಗ್ಗೆ ನಿನ್ನೆ ಅಷ್ಟೇ ನಿಮಗೆ ತೋರಿಸ್ತಾ ಇದ್ವಿ ಸುದ್ದಿಯನ್ನ. ಕಬಿನಿ ಜಲಾಶಯದ ಬಳಿ ಯಾವ ರೀತಿಯಾಗಿ ಅಕ್ರಮವಾಗಿ ಶುಂಠಿ ಘಟಕಗಳು ಓಪನ್ ಆಗಿದ್ದಾವೆ. ಅಲ್ಲಿ ಕೃಷಿ ಭೂಮಿಯಲ್ಲಿ ಕೃಷಿಯೇತರ ಚಟುವಟಿಕೆಗಳನ್ನ ಮಾಡಲಾಗ್ತಾ ಇದೆ. ಅಲ್ಲಿನ ಜನರ ಮತ್ತು ಜಾನುವಾರುಗಳ ಜೀವಕ್ಕೆ ಕುತ್ತನ್ನ ತರ್ತಾ ಇರುವಂತದ್ದು ಶುಂಠಿ ಘಟಕಗಳು ಅಂತ ಸುದ್ದಿಯನ್ನ ಪ್ರಸಾರ ಮಾಡಿದ್ರು. ಎಚ್.ಡಿ. ಕೋಟೆ ಸುತ್ತಮುತ್ತ ಅಕ್ರಮ ಶುಂಠಿ ಘಟಕಗಳು ಇರುವಂತದ್ದು ನ್ಯೂಸ್ 18 ವರದಿಗೆ ಸ್ಪಂದಿಸಿದ್ದಾರೆ ಮೈಸೂರಿನ ಜಿಲ್ಲಾಧಿಕಾರಿ. ನಮ್ಮ ಪ್ರತಿನಿಧಿ ಫಾಲೋ ಅಪ್ ಮಾಡಿದ್ರು ಈ ಪ್ರಕರಣವನ್ನ. ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ರು. ಪ್ರಾಥಮಿಕ ವರದಿ ಸಲ್ಲಿಸುವಂತೆ ತಹಶೀಲ್ದಾರ್ಗೆ ಸೂಚನೆಯನ್ನ ಕೊಡಲಾಗಿದೆ. ತಹಶೀಲ್ದಾರ್ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ವರದಿ ಬಳಿಕ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು. ಅಕ್ರಮ ಶುಂಠಿ ಶುದ್ಧೀಕರಣ ಘಟಕಗಳ ಬಗ್ಗೆ ನಿನ್ನೆ ಇಡೀ ದಿನ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ನ್ಯೂಸ್ 18 ವರದಿ ಕಪಿಲಾ ನದಿ ಒಡಲು ಕಲುಷಿತ ಆಗ್ತಾ ಇದೆ ಅಂತ ತೋರಿಸಿದ್ವಿ. ನ್ಯೂಸ್ 18 ವರದಿ ಸಂದರ್ಭದಲ್ಲಿ ಅಲ್ಲಿನ ಪುರಸಭೆಯ ಮುಖ್ಯ ಅಧಿಕಾರಿ ಸುರೇಶ್ ಅಂತ ಕಾಣಿಸುತ್ತೆ, ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ರು. ನೋಡಿ, ಇಲ್ಲಿ ಅಕ್ರಮವಾಗಿ ಅಂದ್ರೆ ಕಂಪ್ಲೀಟ್ ಆಗಿ ಕಾನೂನನ್ನ ವೈಲೇಟ್ ಮಾಡಲಾಗಿದೆ, ಕಾನೂನನ್ನ ಉಲ್ಲಂಘನೆ ಮಾಡಲಾಗಿದೆ. ಕೃಷಿ ಭೂಮಿಯಲ್ಲಿ ಕೃಷಿಯೇತರ ಚಟುವಟಿಕೆಯನ್ನೇ ಮಾಡಂಗಿಲ್ಲ. ಅದರ ಜೊತೆಗೆ ಇಲ್ಲಿ ಅಕ್ರಮವಾಗಿ ಕೆಮಿಕಲ್ನೆಲ್ಲ ಬಳಸಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನೀರು ಕಂಪ್ಲೀಟ್ ಆಗಿ ಕಲುಷಿತ ಆಗ್ತಾ ಇದೆ ಅಂತಲೂ ಕೂಡ ಅವರೇ ಹೇಳಿದ್ರು. ಇನ್ನು ಏನ್ ಬೇಕಾಗಿತ್ತು ಸರ್ಟಿಫಿಕೇಟ್ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಈಗ ಡಿಸಿ ಲಕ್ಷ್ಮೀಕಾಂತ್ ಅವರು ಸೂಚನೆ ಕೊಟ್ಟಿದ್ದಾರೆ ತಹಶೀಲ್ದಾರ್ಗೆ. ತಹಶೀಲ್ದಾರ್ ನಂತರ ಆ ಒಂದು ಸೂಚನೆಯನ್ನ ಅಲ್ಲಿನ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ವರದಿಯನ್ನ ಕೊಡುವಂತೆ. ಸೊ ಹೀಗಾಗಿ ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಒಂದು ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕು. ಇನ್ನು ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು, ಏನ್ ಹೇಳಿದ್ರು ಕೇಳೋಣ. ಸರ್ ಅದೇನಾದ್ರು ಆಕ್ಷನ್ ಆಯ್ತಾ ಹೇಗೆ ಸರ್? ಅದು ಎಚ್.ಡಿ. ಕೋಟೆ ಸಂಬಂಧಪಟ್ಟಿದ್ದು ಶುಂಠಿ? ಖಂಡಿತವಾಗ್ಲಿ ಶುಂಠಿದು ತಾವೇನು ಗಮನಕ್ಕೆ ತಂದಿದ್ದೀರಾ, ಅದು ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಅದು ಸ್ವಲ್ಪ ಏನು ಕಾನೂನು ಅನುಸಾರ ಏನೇನಿದೆ ಚೆಕ್ ಮಾಡೋಕ್ಕೆ ಈಗಾಗಲೇ ಅಲ್ಲಿ ತಹಶೀಲ್ದಾರ್ಗೆ, ಪುರಸಭೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೂ ನಿನ್ನೆ ವಿಸಿಟ್ಗೆ ಕಳಿಸಿದ್ದೀವಿ. ಹಾಂ ಸರ್. ಅವರೆಲ್ಲ ಅಲ್ಲಿ ಪೊಲ್ಯೂಷನ್ ಬಗ್ಗೆ, ಕ್ಲೀನಿನೆಸ್ ಬಗ್ಗೆ ಎಲ್ಲದೂ ಸಹ ವೆರಿಫೈ ಮಾಡ್ಕೊಂಡು ಬಂದಿದ್ದಾರೆ. ಹಾಂ ಸರ್. ಅದೇನೇನು ತಪ್ಪುಗಳು ಒಂದು ವೇಳೆ ರಿಪೋರ್ಟ್ ಸಲ್ಲಿಸ್ತಾರೆ ಇವತ್ತು, ಹಾಂ ಸರ್. ಅದರಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ಲ ಯೂನಿಟ್ಸ್ ವಿರುದ್ಧ ಕ್ರಮ ತಗೊತೇವೆ. ನೋಟಿಸ್ ಕೊಡುವ ಕೆಲಸ ಏನಾದ್ರು ಮುಂದೆ ಆಗಿದೆ ಸರ್? ಮಾಡ್ತೇವೆ. ಅದೇ ರಿಪೋರ್ಟ್, ಪ್ರಾಥಮಿಕ ರಿಪೋರ್ಟ್ ಇವತ್ತು ಬರುತ್ತೆ, ಅದೇನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅದರಿಂದ ಎಲ್ಲ. ಹಾಂ ಸರ್. ಸೊ ಅದ್ರ ಬೇಸಿಸ್ ಮೇಲೆ ಆಕ್ಷನ್ ತಗೊತೇವೆ. ಸರ್ ಅದೇನಾದ್ರು ಆಕ್ಷನ್ ಆಯ್ತಾ ಹೇಗೆ ಸರ್? ಅದು ಎಚ್.ಡಿ. ಕೋಟೆ ಸಂಬಂಧಪಟ್ಟಿದ್ದು ಶುಂಠಿ? ಖಂಡಿತವಾಗ್ಲಿ ಶುಂಠಿದು ತಾವೇನು ಗಮನಕ್ಕೆ ತಂದಿದ್ದೀರಾ, ಅದು ಈಗಾಗಲೇ ಪ್ರಾಥಮಿಕ ತನಿಖೆಯಲ್ಲಿ ಅದು ಸ್ವಲ್ಪ ಏನು ಕಾನೂನು ಅನುಸಾರ ಏನೇನಿದೆ ಚೆಕ್ ಮಾಡೋಕ್ಕೆ ಈಗಾಗಲೇ ಅಲ್ಲಿ ತಹಶೀಲ್ದಾರ್ಗೆ, ಪುರಸಭೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರಿಗೂ ನಿನ್ನೆ ವಿಸಿಟ್ಗೆ ಕಳಿಸಿದ್ದೀವಿ. ಹಾಂ ಸರ್. ಅವರೆಲ್ಲ ಅಲ್ಲಿ ಪೊಲ್ಯೂಷನ್ ಬಗ್ಗೆ, ಕ್ಲೀನಿನೆಸ್ ಬಗ್ಗೆ ಎಲ್ಲದೂ ಸಹ ವೆರಿಫೈ ಮಾಡ್ಕೊಂಡು ಬಂದಿದ್ದಾರೆ. ಹಾಂ ಸರ್. ಅದೇನೇನು ತಪ್ಪುಗಳು ಒಂದು ವೇಳೆ ರಿಪೋರ್ಟ್ ಸಲ್ಲಿಸ್ತಾರೆ ಇವತ್ತು, ಹಾಂ ಸರ್. ಅದರಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ಲ ಯೂನಿಟ್ಸ್ ವಿರುದ್ಧ ಕ್ರಮ ತಗೊತೇವೆ. ನೋಟಿಸ್ ಕೊಡುವ ಕೆಲಸ ಏನಾದ್ರು ಮುಂದೆ ಆಗಿದೆ ಸರ್? ಮಾಡ್ತೇವೆ. ಅದೇ ರಿಪೋರ್ಟ್, ಪ್ರಾಥಮಿಕ ರಿಪೋರ್ಟ್ ಇವತ್ತು ಬರುತ್ತೆ, ಅದೇನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಅದರಿಂದ ಎಲ್ಲ. ಹಾಂ ಸರ್. ಸೊ ಅದ್ರ ಬೇಸಿಸ್ ಮೇಲೆ ಆಕ್ಷನ್ ತಗೊತೇವೆ.